கூட்டிட்டு பொண்ணித்த பறிட்டு பொருளுடன் நிக்கவா வா ஓபல ஜெட்டன பொருளுடன் பிள்ளைங்க கொசிட்டு நலிப்புவா சீதத கூட்டிட்டு பொண்ணித்த பறிட்டு பொருளுடன் நிக்கவா வா ஓபல ஜெட்டன பொருளுடன் பிள்ளைங்க கொசிட்டு நலிப்புவா ಇವತ್ತು ನಮ್ಮ ಈ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ವಿದ್ಯಾಸಂಸ್ಥೆಯನ್ನ ನಾನು 2000 ಇಸವಿಯಲ್ಲಿ ನನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪನೆ ಮಾಡಿ ಇದೀಗ 25ನೇ ವರ್ಷದ ಒಂದು ಆಚರಣೆಯ ಸುಸಂದರ್ಭದಲ್ಲಿದ್ದಾರೆ. ಬಹಳಷ್ಟು ಜನ ಪೋಷಕರು ಇಲ್ಲಿ ನೆರೆದು ಈ ಸಂಭ್ರಮವನ್ನ ನೋಡುವಂತಹ ಸಂದರ್ಭ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾನೇನು ಕನಸನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇನೆ ಅದು ಇವತ್ತು ಈ ಮಟ್ಟಕ್ಕೆ ಬೆಳೆಯಬೇಕು ಅಂತ ಆದ್ರೆ ಇಲ್ಲಿ ನೆರೆದಿರತಕ್ಕಂತ ನಮ್ಮ ವಿದ್ಯಾರ್ಥಿಗಳ ಪೋಷಕರ ಸಹಕಾರವೇ ಸಾಧ್ಯ. ಆದ್ರಿಂದ ಒಟ್ಟಿನಲ್ಲಿ ಒಂದು ನೈತಿಕ ಗುಣಮಟ್ಟದ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದರ ಮೂಲಕ ನಮ್ಮ ದೇಶಭಕ್ತಿಯನ್ನ ನೀಡುತ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಅದರ ಜೊತೆಗೆ ನಮ್ಮ ನಾಡಿನ ನೆಲ ಜಲ ಇದನ್ನ ಬಗ್ಗೆ ತಿಳುವಳಿಕೆ ನೀಡುವುದರ ಮೂಲಕ ಬಹಳ ಮುಖ್ಯವಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ ಆಚಾರ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವುದರ ಮೂಲಕ ಒಂದು ಆಂಗ್ಲ ಮಾಧ್ಯಮ ಶಾಲೆ ಅದರಲ್ಲೂ ಕೂಡ ಆ ಆಂಗ್ಲ ಮಾಧ್ಯಮ ಎನ್ನುವಂತದ್ದು ನಾನು ಯಾವತ್ತೂ ಹೇಳಲಿಕ್ಕಿದೆ ಅದು ನಮ್ಮ ವ್ಯವಹಾರಕ್ಕೆ ಅಥವಾ ನಮ್ಮ ಜೀವನಕ್ಕೆ ಬೇಕಾದಂತ ವ್ಯವಸ್ಥೆ ಆದ್ರೆ ನಮ್ಮ ಒಟ್ಟು ಸ್ಥಿತಿಗತಿಗಳಿಗೆ ಬೇಕಾದದ್ದು ಇಡೀ ನಮ್ಮ ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಸಂಸ್ಕೃತಿ ಆಚಾರ ವಿಚಾರ ಇದು ಕೂಡ ಶಿಕ್ಷಣದ ಜೊತೆಗೆ ಸಿಗ್ಬೇಕು ಎಂಬ ನಿಟ್ಟಿನಲ್ಲಿ ಆ ಉದ್ದೇಶವನ್ನು ಇಟ್ಕೊಂಡು ಅದರ ಜೊತೆಗೆ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ದೊರಕಬೇಕು ಎಂಬ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದ ವಿದ್ಯಾಸಂಸ್ಥೆ ಇವತ್ತು 25 ವರ್ಷಗಳನ್ನ ಪೂರೈಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತದೆ. ಎಲ್ಲ ಜನರು ಕೂಡ ಬಹಳ ಉತ್ತಮ ರೀತಿಯಾದ ಸಹಕಾರವನ್ನು ನನಗೆ ನೀಡಿದ್ದಾರೆ. ಇಳಿದು ಬರತಕ್ಕಂತ ಎಲ್ಲ ಮಕ್ಕಳು ಕೂಡ ಎಲ್ಲಾ ವಿಧಗಳಲ್ಲೂ ಕೂಡ ಬಹಳಷ್ಟು ಪರಿಣತರಾಗಿ ಹೋಗುವಂತದ್ದು ಕೂಡ ನಮಗೆ ಬಹಳ ಹೆಮ್ಮೆಯ ವಿಚಾರ. ಬಹಳ ಮುಖ್ಯವಾಗಿ ನನ್ನ ವಿದ್ಯಾಸಂಸ್ಥೆಯ ಅಧ್ಯಾಪಕ ವೃಂದ, ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಕಾರ್ಯದರ್ಶಿಗಳು, ನನ್ನ ಜೊತೆ ಇರತಕ್ಕಂತ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಈ ಸಂಸ್ಥೆ ಇಷ್ಟು ಅಭಿವೃದ್ಧಿಗೆ ಸಾಯ್ತಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಾನು ನಂಬತಕ್ಕಂತ ದೈವದೇವರ ಆಶೀರ್ವಾದ, ನನ್ನ ಗುರು ಹಿರಿಗಳ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ಕಿರಿಯರ ಸಹಕಾರ ಒಟ್ಟು ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ 25ನೇ ವರ್ಷದ ರಜೆ ಸಂದರ್ಭದಲ್ಲಿ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.